ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಈ ಹೊತ್ತು ಒಂದೊಳ್ಳೆ ಕಂಟೆಂಟ್ ನೋಡಿದೆ. ಅದನ್ನು ಅರ್ಜೆಂಟಾಗಿ ನಿಮ್ಮ ಮುಂದೆ ಅದನ್ನು ನಾನು ಪ್ರೆಸೆಂಟ್ ಮಾಡಬೇಕು, ನಾನು ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಆ ಕಂಟೆಂಟ್ ಹೆಸರು ಕರಾವಳಿ. ಸೊ ಕಂಟೆಂಟ್ ಅಂದರೆ ಸಿನಿಮಾ, ಕರಾವಳಿ ಸಿನಿಮಾ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗುರುದತ್ ಗಾಣಿಗ ನಿರ್ದೇಶನದ ಸಿನಿಮಾ. ಸೊ ಅವರು ಸಿನಿಮಾ ಶುರು ಆದಾಗಲೇ ತುಂಬ ದೊಡ್ಡ ಮಟ್ಟದ ಒಂದು ವರ್ಷದ ಹಿಂದೆಯೇ ಆ ಒಂದು ಬಜ್ನ ಕ್ರಿಯೇಟ್ ಮಾಡಿದ್ರು. ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ಅಭಿನಯಿಸಿರೋಂಥ ಸಿನಿಮಾ ಕೋಣ ಮತ್ತು ಆ ಗೆಟಪ್ಪು, ಆ ಚಹರೆ, ಅದರಿಂದನೇ ತುಂಬ ದೊಡ್ಡ ಮಟ್ಟದ ಹೈಪನ್ನು ಕ್ರಿಯೇಟ್ ಮಾಡಿದಂಥ ಸಿನಿಮಾ. ತುಂಬ ನಿರೀಕ್ಷೆ ಇರುವಂಥ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಈ ಸಿನಿಮಾದ ಒಂದೊಂದು ಪೋಸ್ಟ್ರು ಕೂಡ, ಒಂದೊಂದು ಕ್ಯಾರೆಕ್ಟ್ರು ಕೂಡ ಪ್ರತಿ ಸಲ ರಿವೀಲ್ ಆದಾಗ ಈ ಸಿನಿಮಾ ಮೇಲೆ ನಿರೀಕ್ಷೆ ಮತ್ತು ಭರವಸೆ ಹೆಚ್ಚುತ್ತಾನೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಕರಾವಳಿಯ ತಂಡದಿಂದ ಮತ್ತೊಂದು ಅಪ್ಡೇಟು, ಮತ್ತೊಂದು ಕ್ಯಾರೆಕ್ಟ್ರು ರಿವೀಲ್ ಆಗಿದೆ. ಅದೇ ಮಹಾವೀರನ ಕ್ಯಾರೆಕ್ಟರ್ ಮಾಡಿರುವಂಥದ್ದು ರಾಜ್ ಬಿ ಶೆಟ್ಟಿಯವರು. ರಾಜ್ ಬಿ ಶೆಟ್ಟಿ ಕಾಲ ಇವಾಗ ಕನ್ನಡ ಚಿತ್ರರಂಗದಲ್ಲಿ ಪರ್ವಕಾಲ, ಚೈತ್ರಕಾಲ, ಎಲ್ಲ ಕಾಲವೂ ರಾಜ್ ಬಿ ಶೆಟ್ಟಿಯ ಕಾಲ ಆಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಕರಾವಳಿ ಸಿನಿಮಾಗಳು, ಕರಾವಳಿ ತಂಡಗಳು ತುಂಬ ದೊಡ್ಡ ಮಟ್ಟದಲ್ಲಿ ಹೆಮ್ಮೆಯ ಆಗುವಂತಹ ಕನ್ನಡ ಸಿನಿಮಾ ಕೆಲಸಗಳನ್ನು ಮಾಡ್ತಿದೆ. ಅದು ವಿಶ್ವಮಟ್ಟದಲ್ಲಿ ತಲುಪಿಸ್ತಾ ಇದೆ. ಕನ್ನಡದ ವಿಷಯವನ್ನು ಎಲ್ಲ ಬೇರೆ ಭಾಷೆಯವರು ಕೂಡ ಕೊಂಡಾಡುವಂತೆ ಮಾಡ್ತಿರೋಂಥ ಹೊತ್ತು. ಸೊ ಫ್ರಮ್ ಸೋ ಒಂದು ಕಡೆ ಅಷ್ಟು ದೊಡ್ಡ ಯಶಸ್ಸಾಗ್ತಿದೆ, ಒಂದು ಕಡೆ ಸಂಭ್ರಮಗಳು ಮುಗಿಲು ಮುಟ್ಟಿದೆ. ಇಂತಹ ಸಂದರ್ಭದಲ್ಲಿ ಕರಾವಳಿ ಚಿತ್ರತಂಡದಿಂದ ರಾಜ್ ಬಿ ಶೆಟ್ಟಿ ಅವರ ಕ್ಯಾರೆಕ್ಟ್ರು, ಅವ್ರು ಯಾವ ಪಾತ್ರ ಮಾಡಿದ್ದಾರೆ ಅನ್ನೋ ಒಂದು ಕ್ಯಾರೆಕ್ಟರ್ನ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮಹಾವೀರ ಅನ್ನೋ ಒಂದು ಕ್ಯಾರೆಕ್ಟರ್ನ ಮಾಡಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರು ಸಿನಿಮಾದಿಂದ ಸಿನಿಮಾಗೆ ವಿಭಿನ್ನ ಪಾತ್ರಗಳನ್ನು ಹುಡ್ಕೊಳ್ತಾ, ಆಯ್ಕೆ ಮಾಡ್ಕೊಳ್ತಾ ಸಿನಿಮಾಗಳನ್ನು ಮಾಡ್ಕೊಂಡು ಬರ್ತಿರೋಂಥ ಹೊತ್ತು. ಸೊ ಫ್ರಮ್ ಸೋ ಆ ಒಂದು ಕರುಣಾಕರ ಗುರೂಜಿ ಪಾತ್ರ ಮತ್ತು ಅದನ್ನು ನೋಡಿ ಸಡನ್ನಾಗಿ ಮಹಾವೀರನ ಪಾತ್ರ ನೋಡಿದ್ರೆ ಎಷ್ಟು ಅಜಗಜಾಂತರ ಇದೆ, ಎಷ್ಟು ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ. ಸೊ ಕರಾವಳಿ ಸಿನಿಮಾದ ರೇಂಜು, ಹೈಪು ಮತ್ತು ಈ ಸಿನಿಮಾ ಮೇಲಿನ ಎಕ್ಸ್ಪೆಕ್ಟೇಷನ್ನು ಇವತ್ತಿಗೆ ಈ ಒಂದು ಕ್ಯಾರೆಕ್ಟರ್ ರಿವೀಲ್ ಮೂಲಕ ತುಂಬ ದೊಡ್ಡದಾಗಿದೆ. ಹಾಗೆಯೇ ಈ ಸಿನಿಮಾ, ಈ ಒಂದು ಟೀಸರಲ್ಲಿ ಮಿತ್ರ ಅವರ ಒಂದು ವಾಯ್ಸು ಮತ್ತು ಆ ಡೈಲಾಗ್ ಡೆಲಿವರಿ, ಆ ಸ್ಲ್ಯಾಂಗು, ಕುಂದಾಪುರ ಸ್ಟೈಲಲ್ಲಿರುವಂಥ ಒಂದು ಸ್ಲ್ಯಾಂಗು, ಹಾಗೆಯೇ ಈ ಸಿನಿಮಾದ ಮ್ಯೂಸಿಕ್ಕು ಸಚಿನ್ ಬಸ್ರೂರು ಮ್ಯೂಸಿಕ್ ಮಾಡಿದ್ದಾರೆ. ಆ ಒಂದು ಟೀಸರಲ್ಲಿ ಬರುವಂತಹ ಸೌಂಡು ಮತ್ತು ಹಾಗೆಯೇ ಈ ಒಂದು ಕ್ಯಾರೆಕ್ಟರೈಸೇಷನ್ಗಳು ನನಗೆ ಎಸ್ಪೆಷಲಿ ರಾಜ್ ಬಿ ಅವರ ಶೆಟ್ಟಿ ಅವ್ರದ್ದಂತೂ ಆ ಮಹಾವೀರ ಕ್ಯಾರೆಕ್ಟರು ಲುಕ್ಕು ಮತ್ತು ಆ ಪ್ರೆಸೆಂಟೇಷನ್ನು, ಆ ಒಂದು ಮಣ್ಣೆಲ್ಲ ಹಿಂಗಾಗಿ ಮತ್ತು ಅವ್ರ ಕ್ಯಾರೆಕ್ಟರ್ ರಿವೀಲ್ ಆಗೋ ರೀತಿ. ಸೊ ಒಂದು ಮಹಾವೀರ ಅಂದರೆ ಒಂದು ದೊಡ್ಡ, ಈ ಬಾಹುಬಲಿ ಸಿನಿಮಾ ನೋಡಿದಾಗ ನಮ್ಗೆ ಹೆಂಗೆ ಒಂದು ಬಾಹುಬಲಿ ಎಲಿವೇಶನ್ ಸಿಕ್ತೋ, ಬಳ್ಳಾಳ ದೇವ ಬಿಟ್ಟು ಬಾಹುಬಲಿ ಎಲಿವೇಶನ್ ಸಿಕ್ತೋ, ಆ ರೀತಿಯಾದಂಥ ಒಂದು ಫೀಲ್ ಆಗ್ತಾಯಿತ್ತು. ತುಂಬ ಸಿನಿಮೋತ್ಸಾಹದಲ್ಲಿ ಈ ಸಿನಿಮಾ ಕೆಲಸಗಳು ನಡೆದಂತೆ ಕಾಣ್ತಾ ಇದೆ. ತುಂಬ ಅಚ್ಚುಕಟ್ಟಾಗಿ ಈ ಸಲ ಗೆಲ್ಲೇಬೇಕು, ತುಂಬ ದೊಡ್ಡದಾಗಿ ನಿಲ್ಲಲೇಬೇಕು ಅನ್ನೋ ವಿಶ್ವಾಸದಲ್ಲಿ ನಿರ್ದೇಶಕ ಗುರುದತ್ ಗಾಣಿಗ ಈ ಒಂದು ಸಿನಿಮಾನ ಮಾಡಿದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರು ಪ್ರಜ್ವಲ್ ದೇವರಾಜ್ ಅವರಿಂದ ಶುರುವಾಗಿ ಮಿತ್ರ ಅವರಾಗಿರ್ಬೋದು, ಅಂದರೆ ಆ ಸಿನಿಮಾದ ಆಮೇಲೆ ರಮೇಶ್ ಇಂದಿರಾ ಅವರಾಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಅವ್ರು ಇದುವರೆಗೂ ಏನೆಲ್ಲ ಕ್ಯಾರೆಕ್ಟರ್ಗಳನ್ನ ರಿವೀಲ್ ಮಾಡಿದ್ದಾರೆ ಮತ್ತು ಈ ಸಿನಿಮಾದ ಕಲ್ಲರು, ಟಿಂಟು ಮತ್ತು ಆ ಟೈಟಲ್ ಫಾಂಟು ಇಂದ ಹಿಡಿದು ಪ್ರತಿಯೊಂದು ವಿಷಯನೂ ಕೂಡ ತುಂಬ ಕ್ಯೂರಿಯಸ್ ಆಗಿದೆ. ತುಂಬ ದೊಡ್ಡದಾಗಿ ಈ ಸಿನಿಮಾ ಸ್ಕೇಲ್ ಕಾಣ್ತಾ ಇದೆ. ಸೊ ಇವತ್ತಿಗೆ ರಾಜ್ ಬಿ ಶೆಟ್ಟಿ ಅವರ ಒಂದು ಮಹಾವೀರನ ಪಾತ್ರ ಬಿಟ್ಟಿರೋದು ಈ ಸಿನಿಮಾದ ಮತ್ತೊಂದು, ಅದೇ ನಾನು ಆಗಲೇ ಹೇಳ್ದಂಗೆ ಇನ್ನೊಂದು ಹೈಪ್ ಆಗಿದೆ ಅಂತಲೇ ಹೇಳ್ಬೋದು. ಸಂದರ್ಭ ಕೂಡ ತುಂಬ ಚೆನ್ನಾಗಿದೆ. ಫ್ರಮ್ ಸೋ ಅದ್ವಿತೀಯ ದಾಖಲೆಯನ್ನು ಬರೆದಿರುವಂಥ ಹೊತ್ತು. ಸೊ ಹಾಗಾಗಿ ಈ ಎಲ್ಲ ಕಾರಣಕ್ಕೆ ತುಂಬ ಗಮನ ಸೆಳೀತಾ ಇರೋಂಥ ಹೊತ್ತು ಇದು ಈ ಸಿನಿಮಾದ ಈ ಒಂದು ಕ್ಯಾರೆಕ್ಟ್ರು. ಖಂಡಿತವಾಗ್ಲೂ ಕರಾವಳಿ ಟೀಮಿಂದ ತುಂಬ ದೊಡ್ಡ ನಿರೀಕ್ಷೆ ಇದೆ. ಆ್ಯಂಡ್ ಗುರುದತ್ತು ನಿಮಗೆಲ್ಲ ಗೊತ್ತಿರೋ ಹಂಗೆ ಅಂಬಿ ನಿಂಗೆ ವಯಸ್ಸಾಯ್ತೋ ಸಿನಿಮಾ ಮಾಡಿದರು. ಅಂತಹ ಲೆಜೆಂಡ್ಸ್ ಜೊತೆಗೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು, ಸುದೀಪ್ ಅವ್ರ ಜೊತೆಗೆ ಮಾಡೋಂಥ ಸಿನಿಮಾ, ಚೊಚ್ಚಲ ಸಿನಿಮಾದಲ್ಲಿ ಅಷ್ಟು ದೊಡ್ಡ ಸ್ಟಾರ್ ಕಾಸ್ಟು, ಅಷ್ಟು ದೊಡ್ಡ ಸಿನಿಮಾನ ನಿಭಾಯಿಸಿರುವಂಥ ಡೈರೆಕ್ಟ್ರು. ಸೊ ಒಂದಷ್ಟು ಸಿನಿಮಾಗಳಿಗೆ ಅವರು ಕ್ರಿಯೇಟಿವ್ ಹೆಡ್ಡಾಗೂ ಕೂಡ ಕೆಲಸ ಮಾಡಿದ್ದಾರೆ. ಸೊ ಇದು 2ನೇ ಸಿನಿಮಾ, ಅವರ ನಿರ್ದೇಶನದ 2ನೇ ಸಿನಿಮಾ. ಹಾಗಾಗಿ ಅವ್ರಿಗೂ ಕೂಡ ಈ ಸಲ ತುಂಬ ದೊಡ್ಡದಾಗಿ ಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಧ್ಯೇಯ, ಹಾಗೆಯೇ ವಿಷನ್ ಇಟ್ಕೊಂಡು ಕೆಲಸ ಮಾಡಿದಂತೆ ಕಾಣಿಸ್ತಾ ಇದೆ. ಸೊ ಕನ್ನಡ ಚಿತ್ರರಂಗದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಕರಾವಳಿ ಇವತ್ತಿಂದ ತುಂಬ ದೊಡ್ಡದಾಗೆ ಎದ್ದು ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಕರಾವಳಿ ಸಿನಿಮಾ ನಿರೀಕ್ಷೆಯಲ್ಲಿ ನಾನು ಕೂಡ. ಸೊ ಕರಾವಳಿ ತಂಡಗಳು ಆಗಲೇ ಹೇಳ್ದಂಗೆ ಕರಾವಳಿ ಕಲ್ಚರು, ಕನ್ನಡದ ಕರಾವಳಿ, ಕನ್ನಡದ ಕಲ್ಚರು. ಸೊ ಒಟ್ಟಾರೆಯಾಗಿ ಕನ್ನಡವನ್ನು ಸಂಭ್ರಮಿಸೋ ಹೊತ್ತು, ಕನ್ನಡ ಚಿತ್ರರಂಗವನ್ನು ಸಂಭ್ರಮಿಸೋ ಹೊತ್ತು ಈ ಸಂಭ್ರಮ ನಿರಂತರವಾಗಿ ಸಾಗಲಿ, ಕರಾವಳಿ ಮೂಲಕ ಅದು ಮತ್ತಷ್ಟು ದೊಡ್ಡದು ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ನಮಸ್ಕಾರ.